ಆರ್ಎಸ್ಎಸ್ ಬಗ್ಗೆ ಮಾತನಾಡಿದ ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆಯ ಕರೆಗಳು ಬರ್ತಾನೆ ಇದೆ. ಬೆದರಿಕೆ ಹಾಕಿರೋ ಬಗ್ಗೆ ಬಿಜೆಪಿಯವರು ಮಾತಾಡ್ತಾರಾ? ಬಿಜೆಪಿ ನಾಯಕರಿಗೆ ಪ್ರಿಯಾಂಕ್ ಖರ್ಗೆ ಪ್ರಶ್ನೆಯನ್ನ ಮಾಡಿದ್ದಾರೆ. ಆರ್ಎಸ್ಎಸ್ ಬಗ್ಗೆ ಮಾತನಾಡಿದ ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆ ಕರೆಗಳು ಬರ್ತಾ ಇತ್ತು. ಬೆದರಿಕೆ ಹಾಕಿರೋದ್ರ ಬಗ್ಗೆ ಬಿಜೆಪಿಯವರು ಯಾರಾದ್ರೂ ಮಾತಾಡ್ತಾರಾ? ಬಿಜೆಪಿ ನಾಯಕರಿಗೆ ಪ್ರಿಯಾಂಕ್ ಖರ್ಗೆ ಪ್ರಶ್ನೆಯನ್ನ ಮಾಡಿದ್ದಾರೆ. ಈ ಬಗ್ಗೆ ದೂರನ್ನ ಕೊಟ್ರೆ ಆತನಿಗೆ ಹಿಂಸೆ ಕೊಡ್ತಾರ ಅಷ್ಟೇ. ಆತನಲ್ಲಿ ಇಂಥ ಆಲೋಚನೆ ಹಾಕಿದವರಿಗೆ ಶಿಕ್ಷೆ ಆಗುವುದಿಲ್ಲ. ನನ್ನ ಹೋರಾಟ ಯಾವ ವ್ಯಕ್ತಿಗಳ ಮೇಲೂ ಅಲ್ಲ. ಆ ತತ್ವ ಸಿದ್ಧಾಂತದ ವಿರೋಧಿ ನಾನು. ರಿಜಿಸ್ಟರ್ ಡಾಕ್ಯುಮೆಂಟ್ ತೋರಿಸೋದಕ್ಕೆ ಇಷ್ಟ್ಯಾಕೆ ಮಾಡ್ತಾ ಇದ್ದೀರಿ? ಬೆದರಿಕೆ ಕರೆಗಳಲ್ಲಿ ಇದೊಂದು ಸ್ಯಾಂಪಲ್ ಅಷ್ಟೇ. ಕರೆ ಮಾಡಿ ಇದ್ದಕ್ಕಿಂತ ಅವಾಚ್ಯವಾಗಿ ಮಾತನಾಡಿದ್ದಾರೆ. ನನ್ನ ಮರ್ಯಾದೆ ಉಳಿಸ್ಕೊಳ್ಳೋದಕ್ಕೆ ಅದನ್ನ ಹಾಕಿಲ್ಲ ಅಷ್ಟೇ ಅಂತ ಹೇಳಿ ಬೆದರಿಕೆಯ ಕರೆಯ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಎಲ್ಲರೂ ಮಾತಾಡ್ತಾ ಇದ್ರಲ್ಲ, ಇದಕ್ಕೇನಂತಾರೆ? ಅವ್ರು ಬಂದು ಕ್ಷಮೆ ಕೇಳ್ತಾರ ನನ್ಗೆ ಈಗ, ಅಥವಾ ಇನ್ನ ಜಾಸ್ತಿ ಮಾಡಿಸ್ತಾರ? ನನ್ನ ಫೋನೇ ಸ್ವಿಚ್ ಆಫ್ ಮಾಡಿಬಿಟ್ಟಿದ್ದೀನಿ ಈಗ. ನಾನು ಅದನ್ನು ಬರ್ದಿದ್ದೀನಲ್ಲ, ಕಂಪ್ಲೇಂಟ್ ಕೊಟ್ರೆ ಅವನ ಮೇಲೆ ಹರಾಸ್ಮೆಂಟ್ ಆಗುತ್ತೆ. ಆ ಆಲೋಚನೆ ಹಾಕಿದಾರಲ್ಲ ಅವನಲ್ಲಿ, ಆ ವ್ಯಕ್ತಿಗಳೇನು ಆರಾಮಾಗಿ ಓಡಾಡ್ತಾ ಇರ್ತಾರಲ್ಲ, ಕಂಪ್ಲೇಂಟ್ ಕೊಡ್ಬೋದು. ಎಲ್ಲ 30-50 ನಂಬರ್ ಮೇಲೂ ಕಂಪ್ಲೇಂಟ್ ಕೊಡ್ಬೋದು, 100 ನಂಬರ್ ಮೇಲೂ ಕಂಪ್ಲೇಂಟ್ ಕೊಡ್ಬೋದು. ಆ 100 ವ್ಯಕ್ತಿಗಳಿಗೆ ಎತ್ತಾಕಿ ಜೈಲಲ್ಲಿ ಹಾಕ್ತಾರೆ. ಆದ್ರೆ ಆ 100 ವ್ಯಕ್ತಿಗಳನ್ನ ಆ ಮನಸ್ಸನ್ನ ಮತ್ತೆ ಬುದ್ಧಿಯನ್ನ ಕಲುಷಿತ ಮಾಡಿದ್ರಲ್ಲ, ಅವ್ರು ಹಾಗೆ ಓಡಾಡ್ತಾರಲ್ಲ. ಅಂಡ್ ನಮ್ಗೆ ನಾನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ, ನನ್ನ ಹೋರಾಟ ವ್ಯಕ್ತಿಗಳ ಮೇಲೆ ಅಲ್ಲ, ವೈಯಕ್ತಿಕ ಅಲ್ಲ. ಆ ತತ್ವ ಸಿದ್ಧಾಂತ ವಿರುದ್ಧ ಇದ್ದೀನಿ ನಾನು. ಆಮೇಲೆ ಪದೇ ಪದೇ ನಾನು ಲೀಗಲ್ ಆಗಿ ಕ್ವಶನ್ಸ್ ಕೇಳ್ತಾ ಇದ್ದೀನಲ್ಲ. ಎಲ್ಲಪ್ಪ ನೀವು ರಿಜಿಸ್ಟರ್ಡ್ NGO ಅಂತ ಹೇಳ್ತಾ ಇದ್ರ, NGO ಒಂದು ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ ತೋರ್ಸೋಕೆ ಇಷ್ಟ ಅಲ್ಲನಾ? ನೋಡಿ, JDS ಸಾಮಾಜಿಕ ಜಾಲತಾಣ ಮತ್ತೆ BJP ಸಾಮಾಜಿಕ ಜಾಲತಾಣದಲ್ಲಿ ಹೆಂಗೆ ವೈಯಕ್ತಿಕ ನಿಂದನೆ ಮಾಡ್ತಾ ಇದ್ದಾರೆ. ಅವ್ರು ವೈಯಕ್ತಿಕ ಅವರೇ ಮಾಡ್ತಾ ಇದ್ದಾಗ ಅಫಿಷಿಯಲಿ ಅವ್ರ ಕಾರ್ಯಕರ್ತರು ಬಿಡ್ತಾರಾ? ನಾನು ನಿನ್ನೆನೆ ಹೇಳಿದ್ದೀನಿ, ಈ ತತ್ವ ಸಿದ್ಧಾಂತ ಗಾಂಧೀಜಿ ಅವ್ರಿಗೆ ಬಿಟ್ಟಿಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಬಿಟ್ಟಿಲ್ಲ. ನಾನು ಅವ್ರ ಕಾಲು ಉಗ್ರಷ್ಟು ಇಲ್ಲ, ನಾನು ಆ ಮಾನಿಯರ್ ಕಾಲು ಉಗ್ರಷ್ಟು. ನನಗ್ ಬಿಡ್ತಾರ ಇವರು? ಇದು ನಿನ್ನೆ ಇವತ್ತು ಹಾಕಿರೋದು ಬರೇ ಸ್ಯಾಂಪಲ್. ಇನ್ನೂ ಬೇಕಾದ್ರೂ ಕೂಡ ಬಿಜೆಪಿ ಅವರಿಗೆ ಅವ್ರ ಸಂಸ್ಕೃತಿ ಇದಕ್ಕಿಂತ ಅವಾಚ್ಯವಾಗಿ ಬೈದಿದ್ದಾರೆ. ನನಗೆ ಹೇಸಿಗೆ ಬರುತ್ತೆ. ಅದಕ್ಕೆ ನನ್ನ ಮರ್ಯಾದೆ ಉಳಿಸ್ಕೊಳ್ಲಿಕ್ಕೆ ನಾನು ಹಾಕಿಲ್ಲ ಅಷ್ಟೇ. ಅದು ಎಲ್ಲ ಗೊತ್ತಿದೆ. ಇವ್ರೆ ಈಗ ನಾನು IT-BT ಸಚಿವನಲ್ಲ, ತಂತ್ರಜ್ಞಾನ ನನಗೂ ಯೂಸ್ ಮಾಡಕ್ ಬರುತ್ತೆ. ಆದ್ರೆ ನಾನು ಹೇಳ್ದಂಗೆ ಆ ವ್ಯಕ್ತಿಗೆ ನಾವು ಜೈಲಿಗೆ ಕಳಿಸ್ರಿ ಏನ್ ಪ್ರಯೋಜನ? ಆ ವ್ಯಕ್ತಿ ಆ ಆಲೋಚನೆ ಯಾರು ಅವನಿಗೆ ಆ ಕೋಮದ ವಿಷ ಬೀಜವನ್ನ ಬಿತ್ತಿದಾರಲ್ಲ ಅವನ ಮನಸ್ಸಿನಲ್ಲಿ, ಅವನ ಬುದ್ಧಿನಲ್ಲಿ, ಅವ್ರಿಗೆ